ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇದುವರೆಗೆ ಟೀಮ್ ಇಂಡಿಯಾದ ಬಗ್ಗೆ, ವರ್ಲ್ಡ್ ಕಪ್ ಗೆದ್ದ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ. ಈಗ ಸ್ವಲ್ಪ ಟೀಮ್ ಇಂಡಿಯಾದಿಂದ ನಮ್ಮ RCB ಕಡೆಗೆ ಶಿಫ್ಟ್ ಆಗುವಂತ ಸಮಯ. ನಿಮಗೆಲ್ಲ ಗೊತ್ತಿರೋ ಹಾಗೆ RCBಗೆ ಹೊಸ ಬ್ಯಾಟಿಂಗ್ ಕೋಚ್ ಮೆಂಟರ್ನ ನೇಮಕ ಮಾಡಲಾಗಿದೆ, ಅದು DK ಮೂಲಕ. ಸೊ ದಿನೇಶ್ ಕಾರ್ತಿಕ್ ಹೇಳಿದ್ರು ಹಿಂದೆನೆ, ನಾನು ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಯಾವುದಾದ್ರೂ ಒಂದು ರೀತಿಯಾಗಿ ನಾನು RCB ಜೊತೆಗೆ ಅಸೋಸಿಯೇಟ್ ಆಗಿರ್ತೀನಿ ಅಂತ. ಆ ಮೂಲಕ ಒಂದು ಸರ್ಪ್ರೈಸ್ ಆದಂತ ಅನೌನ್ಸ್ಮೆಂಟ್ ಆಗಿದೆ. ಸಾಕಷ್ಟು ನಿರೀಕ್ಷೆ ಇತ್ತು. ABD ಬರ್ತಾರೆ, ರಾಹುಲ್ ದ್ರಾವಿಡ್ ಅವ್ರನ್ನ RCBಯ ಹೆಡ್ ಕೋಚ್ ಆಗಿ ಮಾಡಬೇಕು, ಬ್ಯಾಟಿಂಗ್ ಕೋಚ್ ಏನಾದರೂ ಒಂದು ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ಕೂಗಿನ ನಡುವೆ ಈಗ RCB ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ, DK ದಿನೇಶ್ ಕಾರ್ತಿಕ್ ಅವ್ರನ್ನ ಆಯ್ಕೆ ಮಾಡುವ ಮೂಲಕ. ಈ ಬಗ್ಗೆ ಒಂದಷ್ಟು ಮಂದಿ ಅಪಸ್ವರ ಎತ್ತಿದ್ದಾರೆ. ಯಾಕಂದ್ರೆ ಈಗಷ್ಟೇ ನಿವೃತ್ತಿ ಆಗಿರುವಂತ ದಿನೇಶ್ ಕಾರ್ತಿಕ್ ಈಗ ಬ್ಯಾಟಿಂಗ್ ಕೋಚ್ ಆಗಿ ಬೇಕಿತ್ತ, ಯಾರಾದ್ರೂ ಇನ್ನೂ ಸೀನಿಯರ್ ಆಗಿರುವಂತವ್ರು, ಯುವರಾಜ್ ಸಿಂಗ್, ವೀರೇಂದ್ರ ಸೆಹ್ವಾಗ್, ಗೌತಮ್ ಗಂಭೀರ್ ಅಂತವ್ರು. ಗೌತಮ್ ಗಂಭೀರ್ ಇನ್ಫ್ಯಾಕ್ಟ್ ಟೀಮ್ ಇಂಡಿಯಾದ ಕೋಚ್ ಆಗುವಂತ ಒಂದು ಹತ್ತಿರದಲ್ಲಿದ್ದಾರೆ. ಅದನ್ನು ಹೊರತುಪಡಿಸಿ ಆ ಒಂದು ಸಂದರ್ಭದಲ್ಲಿ ಯಾರ್ಯಾರಿದ್ರು ಅಷ್ಟು ಸೀನಿಯರ್ಸ್ ಅವ್ರನ್ನ ಮಾಡಬಹುದಾಗಿತ್ತು ಅಂತ. ಇನ್ನು ಬಹಳಷ್ಟು ಮಂದಿ ಇಲ್ಲ, RCBಯಲ್ಲಿ ಆಡಿರುವಂತಹ ಅನುಭವ, RCBಯ ಎನ್ವಿರಾನ್ಮೆಂಟ್ ಏನಿದೆ ಅದನ್ನು ತಿಳಿದಿರುವಂತಹ ದಿನೇಶ್ ಕಾರ್ತಿಕ್ ಅವರೇ ಸೂಕ್ತ ಅಂತ ಕೂಡ ಹೇಳಿದ್ದಾರೆ. ವಾಟ್ ಎವರ್, ಈಗ ನೇಮಕ ಅಂತೂ ಆಗಿದೆ. ಮುಂದಿನ 2025ರ IPL ನಲ್ಲಿ ನಮ್ಮ ಬ್ಯಾಟಿಂಗ್ ಕೋಚ್ ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಇರ್ತಾರೆ. ಹಾಗಾದ್ರೆ ದಿನೇಶ್ ಕಾರ್ತಿಕ್ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ನಡೀತಾ ಇದೆ ಥಿಂಕ್ ಟ್ಯಾಂಕ್ ನಲ್ಲಿ, ಅದ್ರ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀವಿ. ಜೊತೆಗೆ ದಿನೇಶ್ ಕಾರ್ತಿಕ್ ಅವ್ರನ್ನ ಯಾಕೆ ಹೆಡ್ ಕೋಚ್ ಆಗಿ ಅಥವಾ ಬ್ಯಾಟಿಂಗ್ ಕೋಚ್ ಆಗಿ, ಹೆಡ್ ಕೋಚ್ ಆಂಡಿ ಫ್ಲಾರ್ ಇದ್ದಾರೆ, ಬ್ಯಾಟಿಂಗ್ ಕೋಚ್ ಆಗಿ ಕಾರ್ತಿಕ್ ಅವ್ರನ್ನ ಯಾಕೆ ಆಯ್ಕೆ ಮಾಡಲಾಯಿತು ಅಂತ ನೋಡೋದಾದ್ರೆ, ಒಟ್ಟು 6 ಪ್ಲೇಯರ್ಗಳು ಮಾತ್ರ ಇದುವರೆಗೆ ಫ್ರಮ್ 2007 ಇಲ್ಲಿವರೆಗೂ ಕೂಡ IPL ಅನ್ನ ನಿರಂತರವಾಗಿ ಆಡ್ಕೊಂಡು ಬಂದಿರುವಂತ ಅಪರೂಪದ ಪ್ಲೇಯರ್ಗಳಲ್ಲಿ MS ಧೋನಿ ಅಂತ ಆಟಗಾರ ನಾವು ನೋಡಿದೀವಿ, ವಿರಾಟ್ ಕೊಹ್ಲಿ ನೋಡಿದೀವಿ. ಇವರ ಜೊತೆಗೆ ರೆಗ್ಯುಲರ್ ಆಗಿ ಫ್ರಮ್ ಸೀಸನ್ 1 ಇಲ್ಲಿವರೆಗೂ ಕೂಡ IPL ಆಡಿರುವಂತ ಕೆಲವು ಪ್ಲೇಯರ್ಗಳಲ್ಲಿ ದಿನೇಶ್ ಕಾರ್ತಿಕ್ ಒಬ್ರು. IPLನ ಆಳ ಅಗಲ ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿ ದಿನೇಶ್ ಕಾರ್ತಿಕ್ಗೆ ಗೊತ್ತಿದೆ. ಸೊ ಆ ಕಾರಣಕ್ಕೆ ಅವ್ರನ್ನ ಬ್ಯಾಟಿಂಗ್ ಕೋಚ್ ಮಾಡಲಾಯಿತು. ಜೊತೆಗೆ ಅವರು ಡೆತ್ ಓವರ್ನಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಂಥ ರೀತಿ, RCBಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ಫಿನಿಶಿಂಗ್ ಹೇಗೆ ಮಾಡಬೇಕು ಅನ್ನೋದು. ಓಪನಿಂಗ್ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಚೆನ್ನಾಗಿದ್ದೇವೆ, ಅದು ಕ್ರಿಸ್ ಗೇಲ್ ಇದ್ದಾಗಲೂ ಕೂಡ ಚೆನ್ನಾಗಿತ್ತು. ಅದಾದ ನಂತರ ಫಾಫ್ ಡು ಪ್ಲೆಸಿ ಬಂದ್ಮೇಲೂ ಕೂಡ ಓಪನಿಂಗ್ ಆ ಪವರ್ ಪ್ಲೇ ಆಟದಲ್ಲಿ ನಮ್ಮ ಆಟ ಚೆನ್ನಾಗಿದೆ. ಆದರೆ ಫಿನಿಶಿಂಗ್ ಮಿಡ್ಲ್ ಓವರ್ನಲ್ಲಿ ಆಡುವಂಥ ವಿಚಾರ ಬಹಳ ಡ್ರಾಪ್ ಆಗೋದು ಮಿಡ್ಲ್ ಓವರ್ನಲ್ಲಿ. ಸೊ ಆ ವಿಚಾರದಲ್ಲಿ ನಾವು ಬ್ಯಾಟಿಂಗ್ನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಆ ಕಾರಣಕ್ಕೆ ದಿನೇಶ್ ಕಾರ್ತಿಕ್ ಇನ್ನು ಬಹಳಷ್ಟು ಆಕ್ಟಿವ್ ಆಗಿ ಕ್ರಿಕೆಟ್ ನಾಲೆಡ್ಜ್ ಇರುವಂಥ ಒಬ್ಬ ಪ್ಲೇಯರ್ ಆಗಿರುವಂಥ ದಿನೇಶ್ ಕಾರ್ತಿಕ್. ಮೋ ಬೊಬ್ಯಾಟ್ ಕೂಡ ಹೇಳಿದ್ದಾರೆ, ನಮ್ಮ ಡೈರೆಕ್ಟರ್, ದಿನೇಶ್ ಕಾರ್ತಿಕ್ RCBಗೆ ಬಂದಿರೋದು ನಮಗೆ ದೊಡ್ಡ ಪ್ಲೇಸ್, ಅವ್ರಿಗಿರುವಂಥ ಅನುಭವ, ಆಟಗಾರರ ಜೊತೆಗೆ ಬಹಳ ಫ್ರೆಂಡ್ಲಿ ಆಗಿರುವಂಥ ದಿನೇಶ್ ಕಾರ್ತಿಕ್, ಇದು ಬಹಳ ಮುಖ್ಯ. ವಿರಾಟ್ ಕೊಹ್ಲಿಯಿಂದ ಹಿಡಿದು ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ಜೊತೆ ಕೂಡ ದಿನೇಶ್ ಕಾರ್ತಿಕ್ ಬಹಳ ಫ್ರೆಂಡ್ಲಿ ಆಗಿರ್ತಾರೆ. ಆ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದು. ಹಾಗಾದ್ರೆ ದಿನೇಶ್ ಕಾರ್ತಿಕ್ ಬಂದ್ಮೇಲೆ ಏನೆಲ್ಲ ಬದಲಾವಣೆಯನ್ನು ಬಯಸಬಹುದು, ಜೊತೆಗೆ ಮುಂದಿನ ಈ ಮೆಗಾ ಆಕ್ಷನ್ ಬರುತ್ತೆ, ಆಗ ಏನಾದರೂ 4 ಜನರನ್ನ ಸೇವ್ ಮಾಡ್ಕೊಳ್ಳಿ, ಉಳಿಸ್ಕೊಳ್ಳಿ, ರಿಟೈನ್ ಮಾಡ್ಕೊಳ್ಳಿ ಅಂತ ಬಂದಾಗ ಯಾರ್ಯಾರನ್ನ ಸೇವ್ ಮಾಡ್ಬೋದು? ನಮ್ಮ ಗೆಸ್ ಪ್ರಕಾರ ಈಗ ದಿನೇಶ್ ಕಾರ್ತಿಕ್ ಅವರ ಒಂದು ಯೋಚನಾ ಲಹರಿಯನ್ನು ನೋಡಿದಾಗ ವಿರಾಟ್ ಕೊಹ್ಲಿ ಆಬ್ವಿಯಸ್ ಚಾಯ್ಸ್ ಆಗಿರ್ತಾರೆ. 4 ಮಂದಿಯಲ್ಲಿ ವಿರಾಟ್ ಕೊಹ್ಲಿ ಅವರು ರಿಟರ್ನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಅವರು ಪಕ್ಕ ಶ್ಯೂರ್ ಶಾಟ್ ಒಂದು ಆಯ್ಕೆ. ಸೊ ಅದಾದ್ಮೇಲೆ ಯಾರು ಉಳ್ಕೊಳ್ತಾರೆ? ಡು ಪ್ಲೆಸಿ ಮುಂದಿನ ಸೀಸನ್ ಕೂಡ ಆಡಬಹುದಾ ಏನು, ಅದ್ರ ಬಗ್ಗೆ ಕೂಡ ಸ್ವಲ್ಪ ಕ್ಲಾರಿಟಿ ಸಿಗಬೇಕಾಗಿದೆ. ಅದರ ಜೊತೆಗೆ ಇನ್ನು 3 ಜನ ಯಾರು ಅಂತ ನೋಡಿದ್ರೆ, ರಜತ್ ಪಟಿದಾರ್ 2ನೇವರಾಗಿ ತಂಡದಲ್ಲಿ ಉಳ್ಕೊಳ್ಬಹುದು ಅನ್ನೋ ರೀತಿಯಾಗಿ ಈಗ ಚರ್ಚೆ ನಡೀತಿದೆ. ಯಾಕಂದ್ರೆ ಇಂಡಿಯನ್ ಬ್ಯಾಟ್ಸ್ಮನ್ ಆಗಿ ರಜತ್ ಪಟಿದಾರ್ ಮುಖ್ಯ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಟೀಮ್ ಇಂಡಿಯಾಗೂ ಕೂಡ ಆಡ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಆ ಕಾರಣಕ್ಕೆ ರಜತ್ ಪಟಿದಾರ್ 2ನೇ ಒಬ್ಬ ಪ್ಲೇಯರ್ ರಿಟರ್ನ್ ಆಗೋದ್ರಲ್ಲಿ. ಹಾಗೇನೆ ವಿಲ್ ಜಾಕ್ಸ್ ಅವರು ಈ ಬಾರಿ ಆಡದಂಥ ರೀತಿ ಅದ್ಭುತವಾಗಿತ್ತು. ಆ ಶತಕ ಅಂತೂ ಇನ್ನೂ ಕೂಡ ಒಂದೊಂದು ಶಾಟ್ ಕೂಡ ನೆನಪಿದೆ. ಹಾಗಾಗಿ ವಿಲ್ ಜಾಕ್ಸ್ ಅಂತ ಒಬ್ಬ ಪ್ಲೇಯರ್ ನಮ್ಮ ಲೈನಪ್ನಲ್ಲಿ ಬೇಕಾಗುತ್ತೆ. ಆ ಕಾರಣಕ್ಕೆ ವಿಲ್ ಜಾಕ್ಸ್ 3ನೇ ಪ್ಲೇಯರ್ ಆಗಿ ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ. DK ಒಂದು ನಿರ್ಧಾರವನ್ನು ಹೇಳ್ಬೋದು. ಆಂಡಿ ಫ್ಲಾರ್, ಗ್ರಿಫಿತ್ ಬೌಲಿಂಗ್ ಕೋಚ್ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಇದರ ಬಗ್ಗೆ. 4ನೇ ಪ್ಲೇಯರ್ ಯಾರು ಅನ್ನೋದು ಈಗ ಇರುವಂಥ ಚರ್ಚೆ. ಗ್ಲೆನ್ ಮ್ಯಾಕ್ಸ್ವೆಲ್ ಕಳೆದ ಸೀಸನ್ ಅಷ್ಟು ಚೆನ್ನಾಗಿ ಹೋಗಿಲ್ಲ. ಕ್ಯಾಮ್ರೂನ್ ಗ್ರೀನ್ ಇದ್ದಾರೆ. ಇವರಿಬ್ಬರಲ್ಲಿ ಯಾರನ್ನ ಉಳಿಸ್ಕೊಳ್ತಾರೆ? ಜೊತೆಗೆ ಸಿರಾಜ್. ಈ 3 ಜನರಲ್ಲಿ ಯಾರನ್ನ ಉಳಿಸ್ಕೊಳ್ಬಹುದು? ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇರಬೇಕು. ಸಿರಾಜ್ ಅಂತ ಒಬ್ಬ ಮೇನ್ ಲೀಡ್ ಬೌಲರ್ ಬೇಕು ಅಂತಂದಾಗ ಸಿರಾಜ್ನ ಉಳಿಸ್ಕೊಳ್ಬಹುದು DK. ಹಾಗೇನೆ ಇದರ ಜೊತೆಗೆ ಕ್ಯಾಮ್ರೂನ್ ಗ್ರೀನ್ ಒಬ್ಬ ಉಪಯುಕ್ತವಾದಂಥ ಆಲ್ರೌಂಡರ್. ಹಾಗೇನೆ ಆತ ಇಲ್ಲಿಗೆ ಬಂದಮೇಲೆ ಅಷ್ಟು ಕ್ಲಿಕ್ ಆಗಿಲ್ಲ, ನಿಜ. RCBಗೆ ಬಂದಮೇಲೆ ನಿರೀಕ್ಷಿತವಾಗಿ ಆಡಿಲ್ಲ. ಬಟ್ ಇವನ್ ಆ ಹುಡುಗನಲ್ಲಿ ಒಂದು ಕೆಪಾಬಿಲಿಟಿ ಇದೆ ಅನ್ನೋದು, ಚಿನ್ನಸ್ವಾಮಿ ಅಂತಹ ಚಿಕ್ಕ ಗ್ರೌಂಡ್ನಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡಬಲ್ಲ ಅಂತ ಕೆಪಾಸಿಟಿ ಕ್ಯಾಮ್ರೂನ್ ಗ್ರೀನ್ಗೆ ಇದೆ. ಸೊ ಆ ಕಾರಣಕ್ಕೆ ಇಲ್ಲಿ ಒಂದಷ್ಟು ಈ 4ನೇ ಆಯ್ಕೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ಸಿರಾಜ್ ಅನ್ನು ಉಳಿಸ್ಕೊಂಡ್ರೆ ಒಬ್ಬ ಮೇನ್ ಲೀಡ್ ಸ್ಪಿನ್ನರ್ ಇಂಡಿಯನ್ ಬೌಲರ್ ಸಿಗ್ತಾರೆ, ಅಥವಾ ಏನಾದರೂ ಹೊಸ ಮುಖಗಳಿಗೆ ಕೊಡಬಹುದಾ? ಸೊ ಇದೆಲ್ಲವೂ ಕೂಡ DK ಅವರ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ. ಯಾರನ್ನ ಇಲ್ಲಿ ಮುಖ್ಯವಾಗಿ ಉಳಿಸ್ಕೊಳ್ಬೇಕು, ರಿಟೈನ್ ಮಾಡಬೇಕು, ಇದು DK ಮುಂದಿರುವಂಥ ದೊಡ್ಡ ಚಾಲೆಂಜ್. ಇದರ ಜೊತೆಗೆ DK ಮುಂದೆ ಅವರು ಬ್ಯಾಟಿಂಗ್ ಕೋಚ್ ಆಗಿದ್ರು ಕೂಡ ಬೌಲಿಂಗ್ ವಿಚಾರದಲ್ಲೂ ಕೂಡ ಅವ್ರ ಸಜೆಷನ್ಸ್ ಅನ್ನು ಕೊಡಬೇಕಾಗುತ್ತೆ. ಸೊ ಆಗ ಬೌಲಿಂಗ್ ಸ್ಟ್ರಾಂಗ್ ಮಾಡೋದು, ನಮ್ಮಲ್ಲಿ ಒಬ್ಬ ಲೀಡ್ ಸ್ಪಿನ್ನರ್ ಇಲ್ಲ. ಚಹಲ್ ಇದ್ರು, ಅದಾದ್ಮೇಲೆ ಹಸರಂಗ ಇದ್ರು, ಆದರೆ ಈಗ ಅವರಿಬ್ಬರು ಕೂಡ ಇಲ್ಲದೆ ಇರೋದ್ರಿಂದ ಒಬ್ಬ ಲೀಡ್ ಸ್ಪಿನ್ನರ್ ಬೇಕು. ಸೊ ಇದರ ಬಗ್ಗೆ ಮೆಗಾ ಆಪ್ಷನ್ ಅಲ್ಲಿ DK
ಖಂಡಿತ ಅವರ ಒಂದಷ್ಟು ಇನ್ಪುಟ್ಸನ್ನು ಕೊಡ್ತಾರೆ, ನಾವು ಒಬ್ಬ ಲೀಡ್ ಸ್ಪಿನ್ನರ್ನ ತರಬೇಕು ಅಂತ. ಸೊ ಅದು ಯಾರಾಗಿರ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಹಾಗೆಯೇ ಆಲ್ರೌಂಡರ್ ಅಂತ ಬಂದಾಗ ಮಯಾಂಕ್ ಡಗರ್ ಬಂದರು, ಆದರೆ ಅವರಿಂದ ತೀರಾ ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಹಾಗಾಗಿ ಸ್ವಪ್ನಿಲ್ ಕೂಡ ಇರೋದ್ರಿಂದ ಯಾವ ರೀತಿ ಬ್ಯಾಲೆನ್ಸ್ ಮಾಡಲಾಗುತ್ತೆ, ಒಬ್ಬ ಆಲ್ರೌಂಡರ್, ಇಂಡಿಯನ್ ಆಲ್ರೌಂಡರ್ ಯಾರಾದರೂ ಬರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ನಡೀತಾ ಇದೆ. ಸೊ ಹೀಗೆ ಸಾಕಷ್ಟು ಸವಾಲು RCBಯ ಹೊಸ ಬ್ಯಾಟಿಂಗ್ ಕೋಚ್ ಹಾಗೆಯೇ ಮೆಂಟರ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರ ಮುಂದೆ ಇದೆ. ಬಟ್ ಹೇಗೆ ಗೌತಮ್ ಗಂಭೀರ್ ಅಂತ ಒಬ್ಬ ಮೆಂಟರ್ ಬಂದು ಕೋಲ್ಕತ್ತಾದಲ್ಲಿ ಒಂದು ರೆವಲ್ಯೂಷನ್ ರೀತಿಯಾಗಿ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ DK ಹೊಸ ಮ್ಯಾಜಿಕ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಸೊ ನಿಮ್ಮ ನಿರೀಕ್ಷೆ ಏನು? ಒಂದು ವೇಳೆ DK ಮೆಂಟರ್ ಆಗಿ ಯಾರು 4 ಪ್ಲೇಯರ್ಗಳನ್ನು ಉಳಿಸ್ಕೊಳ್ಬೇಕು, ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಅದರ ಬಗ್ಗೆ ನಾವು ಕೂಡ ಗಮನಿಸ್ತೀವಿ, ಏನೇನು ಯಾರು ಉಳಿಸೋದು ಏನು ಅಂತ. ಸೊ ನಿಮ್ಮ ಒಪಿನಿಯನ್ ಏನೋ ಅದರ ಬಗ್ಗೆ ಕೂಡ ನೀವು ತಿಳಿಸಿ. ಇದಾಗಿತ್ತು TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.